ಪನೀರ್ ಬಟರ್ ಮಸಾಲಾ ಬಹಳ ಇಷ್ಟ, ಆದ್ರೆ ಮಾಡೋದಿಕ್ಕೆ ಬಹಳ ಕಷ್ಟ ಅಂತ ಒಬ್ರು ಹೇಳಿದ್ರು. ಸೊ ಅದಕ್ಕಾಗಿ ಈ ಒಂದು ಈಸಿ ರೆಸಿಪಿ ವಿಡಿಯೋ ಶೇರ್ ಮಾಡ್ತಿದ್ದೀನಿ. ಅಂಡ್ ಇದನ್ನ ಮಾಡಿದ್ರೆ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಮೊದಲಿಗೆ 3 ಹಸಲು ಬೆಳ್ಳುಳ್ಳಿ, 3 ಬ್ಯಾಡಿಗೆ ಮೆಣಸು, ಸ್ವಲ್ಪ ಶುಂಠಿ, 1-2 ಹಸಿ ಮೆಣಸು, 1-2 ಈರುಳ್ಳಿ, 3-4 ಟೊಮೆಟೊ ತಗೊಂಡು ಅದನ್ನು ರಫ್ ಆಗಿ ಚಾಪ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಫುಲ್ ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಪಕ್ಕಕ್ಕಿಡಿ. ನಂತರ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಗೂ 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ ನಾನು ಅಕ್ಷಯಕಲ್ಪ ಅವರ ಆರ್ಗ್ಯಾನಿಕ್ ಬಟರ್ ಯೂಸ್ ಮಾಡ್ತಿದ್ದೀನಿ. ಈಗ ಈ ಮಸಾಲಾ ಪದಾರ್ಥಗಳು ಹಾಗೂ ಮಸಾಲೆ ಪುಡಿಗಳು ಸೇರಿಸಿ ಇದೇನೇನು ಅಂತ ಕಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಫ್ಲೇಮ್ ಮೀಡಿಯಂ ಅಲ್ಲಿ ಇರಬೇಕು. ನೆಕ್ಸ್ಟ್ ಗ್ರೈಂಡ್ ಮಾಡಿದಂತ ಪೇಸ್ಟ್ ಹಾಕೊಂಡು ಎಣ್ಣೆ ಬಿಡೋ ತನಕ ಮುಚ್ಚಿಟ್ಟು ಫ್ರೈ ಮಾಡಿ. ಮಾಮೂಲಿ ಪನೀರ್ ಬದಲು ನಾನು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಹೈ ಪ್ರೋಟೀನ್ ಪನೀರ್ ಯೂಸ್ ಮಾಡ್ತಿದ್ದೀನಿ. ಯಾಕೆಂದ್ರೆ ಇದರಲ್ಲಿ 56 ಗ್ರಾಮ್ ಪ್ರೋಟೀನ್ ಇದೆ. ಇದೀಗ ಈ ತರ ಕ್ಯೂಬ್ಸ್ ಕಟ್ ಮಾಡಿ ಉಗುರ್ಬೆಚ್ಚಗಿರುವ ಉಪ್ಪು ನೀರಿನಲ್ಲಿ ಹಾಕಿಡಿ. 10 ನಿಮಿಷಗಳಲ್ಲಿ ಎಣ್ಣೆ ಬಿಟ್ಟು ಹಸಿ ವಾಸನೆಲ್ಲ ಹೋಗಿರುತ್ತೆ. ಅದರಲ್ಲಿ 10 ಗೋಡಂಬಿ ನೀರಿನ ಜೊತೆ ಗ್ರೈಂಡ್ ಮಾಡಿ ಸೇರಿಸಿ. ಇದರಲ್ಲಿ ಕ್ರೀಮ್ ಗೀಮ್ ಏನು ಬೇಕಾಗಿಲ್ಲ. ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಸ್ವಲ್ಪ ಬೆಲ್ಲ ಹಾಗೂ ಕಸೂರಿ ಮೇಥಿ ಕ್ರಶ್ ಮಾಡಿ ಸೇರಿಸಿ. ಆಮೇಲೆ ನಮ್ ಪನೀರ್ ಕ್ಯೂಬ್ಸ್ ನ ಹಾಕಿ ಮಿಕ್ಸ್ ಮಾಡಿ ಒಂದು 6-8 ನಿಮಿಷ ಮುಚ್ಚಿಟ್ರೆ ರೆಡಿ ಗುರು. ಕೊನೆಯಲ್ಲಿ ಅದರಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಗೂ ಬಟರ್ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಮಜಾ ಮಾಡಿ. ಥ್ಯಾಂಕ್ ಯು.